ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆಯ 805 ರೂಪಾಯಿ ನಿಮಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಯಾವಾಗ ಬರುತ್ತೆ ಏನು ಎತ್ತ ಅಂತ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋ ಇದೆಯಲ್ಲ ಅದ್ರ ಕೆಳಗೆ ಕಮೆಂಟ್ ಮಾಡ್ತಾನೆ ಇದ್ದಾರೆ, ಯಾವಾಗ ಬರುತ್ತೆ ಮೇಡಮ್ ಅನ್ನಭಾಗ್ಯ ಯೋಜನೆ ಅಂತ ಹೇಳಿ. ಹೌದು, ಅನ್ನಭಾಗ್ಯ ಯೋಜನೆ ಇದೇ ತಿಂಗಳ ಫೆಬ್ರವರಿಯಲ್ಲಿ ಬರುತ್ತೆ. ನಾನು ಇಲ್ಲಿ 850 ರೂಪಾಯಿ ಯಾಕಪ್ಪ ಅಂತ ಮೆನ್ಷನ್ ಮಾಡಿದಿರಿ ಅಂದರೆ ಒಬ್ಬರಿಗೆ 170 ರೂಪಾಯಿ ಬರಬೇಕು. ಓಕೆನಾ, ಒಬ್ಬರಿಗೆ 170 ರೂಪಾಯಿ ಆದರೆ 5 ಜನಕ್ಕೆ 850 ಆಗುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಅಕ್ಟೋಬರ್ ತಿಂಗಳಿಂದನೂ ಬಂದಿಲ್ಲ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 5 ತಿಂಗಳಿಂದ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ. ಕೆಲವೊಬ್ಬರಿಗೆ ಏನಾಗಿದೆ, ನವಂಬರ್ ತಿಂಗಳಿಂದ ಬಂದಿದೆ, ಕೆಲವೊಬ್ಬರಿಗೆ ಡಿಸೆಂಬರ್ ತಿಂಗಳಿಂದ ಬಂದಿದೆ ಅಂತ ಹೇಳ್ತೀರಾ. ಹೌದು, ಯಾರ್ಯಾರಿಗೆ ಹಣ ಜಮಾ ಆಗಿಲ್ಲ ಸೊ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಲೀಸ್ಟ್ ಮಾಡ್ಕೊತಾರೆ, ಯಾರಿಗೆ ಹಣ ಜಮಾ ಆಗಿದೆ ಯಾರಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಲೀಸ್ಟನ್ನ ಮಾಡ್ಕೊತಾರೆ. ನೀವು ನೋಡಿರ್ಬೋದು, ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ, ಸೊ ಇದು ಎರಡೂ ಕೂಡ ಒಂದು ಸ್ವಲ್ಪ ಲೇಟ್ ಆಗ್ತಿದೆ. ಅದು ಬಿಟ್ಟರೆ ಶಕ್ತಿ ಯೋಜನೆ ಇರ್ಬೋದು, ಓಕೆ, ಅದು ಸ್ವಲ್ಪ ಚೆನ್ನಾಗೇ ಓಡ್ತಾ ಇದೆ. ಇನ್ನು ಉಚಿತ ವಿದ್ಯುತ್ ಇರ್ಬೋದು, ಅದು ಕೂಡ ಮೂಮೆಂಟು ಚೆನ್ನಾಗಿದೆ. ಇನ್ನು ಶಕ್ತಿ ಇದು ಯುವ ನಿಧಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ವೇರಿಯೇಷನ್ ಆಗ್ತಾ ಇದೆ. ಇನ್ನು ಬಸ್ ಯೋಜನೆ ಅಂತೂ ಎಲ್ರಿಗೂ ಕೂಡ ಫ್ರೀಯಾಗಿ ಆರಾಮಾಗಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಉಚಿತ ಕರೆಂಟ್ ಅಂತೂ ಅದಂತೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಈ ಲೀಸ್ಟನ್ನ ಮಾಡ್ಕೊಳ್ತಾರೆ, ಇದು ಲೀಸ್ಟಿಗೆ ಬರೋಣ. ಲೀಸ್ಟನ್ನ ಮಾಡ್ಕೊಳ್ತಾರೆ, ಯಾರಿಗೆ ಅಮೌಂಟ್ ಹಾಕಿದ್ದಾರೆ ಯಾರಿಗೆ ಅಮೌಂಟ್ ಹಾಕಿಲ್ಲ ಅಂತ ಹೇಳಿ ಡಿವೈಡನ್ನು ಮಾಡ್ಕೊತಾರೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಸೊ ಅನ್ನಭಾಗ್ಯ ಯೋಜನೆ ಹಣವನ್ನು ಈ ಫೆಬ್ರವರಿ ತಿಂಗಳು ಏನಿದೆನೋ ಈ ಫೆಬ್ರವರಿ ತಿಂಗಳಲ್ಲೇ ಹಾಕೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರಂತೆ. ಓಕೆನಾ, ಯಾಕೆಂದರೆ ಎಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ಓಕೆ, ಸರ್ಕಾರ ಈ ರೀತಿ ನಮಗೆ ಆಶ್ವಾಸನೆಯನ್ನು ಕೊಟ್ಟು ನಮಗೆ ಈ ರೀತಿ ಮೋಸ ಮಾಡ್ತಿದೆ, ಇನ್ನೂ ಕೂಡ ಅಮೌಂಟನ್ನು ಹಾಕಿಲ್ಲ, ಇನ್ನು ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮತ್ತು ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಏನು ಹಣವನ್ನು ನಿಮ್ಮ ಖಾತೆಗೆ ಕ್ರೆಡಿಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನು ಬಜೆಟ್ ಮಂಡನೆ ಇದೆಯಲ್ಲ ಅದ್ರ ಒಳಗಾಗಿ ಈ ಫೆಬ್ರವರಿ ತಿಂಗಳಲ್ಲೇ ನಿಮ್ಮ ಅಮೌಂಟನ್ನು ನಿಮ್ಮ ಖಾತೆಗೆ ಓಕೆ ಕ್ರೆಡಿಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಇನ್ನು ಮೇರಾ ರೇಷನ್ ಅಂತ ಇರುತ್ತಲ್ಲ ಅದರಲ್ಲಿ ಹೋಗಿ ನಿಮ್ಮದು ರೇಷನ್ ಕಾರ್ಡಿಂದ ಏನೇ ಇದ್ದರೂ ಕೂಡ ತಿಳ್ಕೊಬೋದು ಅಂತ ಹೇಳ್ತಾ, ಇನ್ನು ಏನು ಅಂದರೆ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ ಮೇಡಮ್ ಇದೇ ಮೆನ್ಷನ್ ಮಾಡಿ ಡೇಟ್ ಅಂತ ಹೇಳೋದಾದರೆ ಇಂಥ ಡೇಟೆ ಅಂತಲೇ ಅವರು ಯಾವುದೇ ಹೇಳಿಲ್ಲ. ಓಕೆ, ಇಂಥ ಡೇಟೆ ಅಂತಲೇ ಕೂಡ ಎಲ್ಲೂ ಕೂಡ ಬಾಯ್ಬಿಟ್ಟು ಹೇಳಿಲ್ಲ. ನಾವು ಹೇಳ್ತಾ ಇರೋದು ಏನಾದರೂ ಅವರು ನಾವು ಫೆಬ್ರವರಿ ತಿಂಗಳಲ್ಲಿ ಜಮಾ ಮಾಡಿಬಿಡ್ತೀವಿ, ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ, ನಮ್ಮ ಅಮೌಂಟ್ ಎಲ್ಲೂ ಹೋಗೋಲ್ಲ, ಬಂದೇ ಬರುತ್ತೆ, ತಡ ಆಗುತ್ತಷ್ಟೇ, ನಮಗೆ DBT ಮುಖಾಂತರ ನಿಮ್ಮೆಲ್ಲ ಖಾತೆಗೂ ಕೂಡ ಇದು ಮಾಡ್ತೀವಿ, ಮಧ್ಯವರ್ತಿಗಳ ಮೂಲಕನೂ ಕೂಡ ಹಾಕೋದಿಲ್ಲ. ಸೊ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಇರ್ಬೋದು, ಅನ್ನಭಾಗ್ಯ ಯೋಜನೆಯ ಹಣ ಇರ್ಬೋದು, ಎರಡೂ ಕೂಡ ಖಾತೆಗೆ ಬಂದು ತಲುಪುತ್ತೆ ರೀತಿ ಹೇಳ್ತಾ ಇದ್ದಾರೆ. ನಿಮಗೆ ಯಾರ್ಯಾರಿಗೆ ಅನ್ನಭಾಗ್ಯ ಯಾವ್ಯಾವ ತಿಂಗಳಿಂದ ಬಂದಿದೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಓಕೆ, ಕಮೆಂಟ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ವಿಡಿಯೋ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಯಾವ ಡಿಸ್ಟ್ರಿಕ್ಕು ಅಂತಲೂ ಕಮೆಂಟ್ ಮಾಡಿ, ಯಾರಿಗೆ ಬಂದಿದೆ ಅಂತಲೂ ಕಮೆಂಟ್ ಮಾಡಿ, ಎಷ್ಟು ತಿಂಗಳದ್ದು ಬಂದಿದೆ ಅಂತಲೂ ಕಮೆಂಟ್ ಮಾಡಿ, ಅದೇ ರೀತಿ ವಿಡಿಯೋಗೆ ಲೈಕ್ ಮಾಡಿ.